ಫ್ಯಾನ್ಸ್ ವಾರ್ ಅಂತ ಮಾಡ್ತಾರೆ. ಹೀರೋಗಳ ಮಧ್ಯ ಸಾವಿರಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಯುವಕರಿದ್ದಾರೆ, ಏನೋ ಅವ್ರ ಫ್ಯಾನ್ಸ್ ಅಂತ. ಅವ್ರುಗಳು ಆ ಹೀರೋ ಇವ್ನಿಗೇನೋ ಬೈದ, ಇವ್ರೇನೋ ಅವ್ರಿಗೇನೋ ಬೈದು ಅನ್ಬಿಟ್ಟು ಕಿತ್ತಾಡ್ಕೊಂಡು ರೋಡ್ ಬೀದಿ ಜಗಳ ಮಾಡಿ ರಂಪಾಟ ಮಾಡ್ಕೊಂಡು ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ದಾರೆ. ಇದು ನಡೀತಾ ಇರೋದು ಹಿಂದೂಗಳ ಮಧ್ಯೆನೆ ನಡೀತಾ ಇರುವಂತ ಹೋರಾಟ. ಇದನ್ನ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು, ಹಿಂದೂಗಳು ಅನ್ಯ ಮೂಲಗಳಿಂದ ನಮ್ಗಾಗ್ತಾರ ಅನ್ಯಗಳನ್ನ ಕಂಡು ಯಾವತ್ತು ಎದ್ ನಿಂತ್ಕೊಂಡು ನಾವೆಲ್ಲ ಒಂದು ಅಂತ ನಾವ್ ಹೇಳಿ, ಇನ್ನೊಬ್ಬರಿಗೆ ನಮ್ ತಂಟೆಗ್ ಬಂದ್ರೆ ನಾವು ಸುಮ್ನೆ ಇರಲ್ಲ ಅನ್ನೋದನ್ನ ಯಾವತ್ತು ಮನವರಿಕೆ ಮಾಡ್ಕೊಡ್ತೀವೋ ಅಲ್ಲಿವರೆಗೂ ಇದು ನಮ್ಮ ಮೇಲೆ ನಡೀತಾ ಇರೋಂತ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಇದು ಕೊನೆನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ದೇಶಭಕ್ತಿ ಯಾವ್ದಕ್ ಸೀಮಿತವಾಗಿದೆ ಅಂದ್ರೆ, ಇವತ್ತಿನ ದಿವಸ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ RIP ಕಂಡೋಲೆನ್ಸ್ ಹಾಕೋದು, ಮತ್ತೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ಬಿಟ್ಟು ನೋಡಿ ಸಂತಾಪ ವ್ಯಕ್ತಪಡಿಸ್ತಾ ಇದೀವಿ ಅಂತ ಹಾಕಿದ್ರೆ ನಮ್ ಕೆಲಸ ಮುಗೀತು, ನಮ್ಮ ಜವಾಬ್ದಾರಿ ಮುಗೀತು ಅಂತ ಏನ್ ಅನ್ಕೊಂಡು ನಮ್ಮ ಪಬ್ಲಿಸಿಟಿ ನಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇದಕ್ ಸೀಮಿತ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ ಹೋರಾಟ ಏನಿದ್ರು ಅಷ್ಟ್ರಲ್ಲಿ ಇದೆ ಸಾಕು, ಆಮೇಲೆ ನಮ್ ಕೆಲಸ ನಾವ್ ಮಾಡ್ಕೊಂಡು ಹೋಗೋಣ. ನಿಜ ಎಲ್ರಿಗೂ ಕೆಲಸ ಇರಬೇಕು, ಪ್ರತಿ ದಿವಸನೂ ನಿಂತ್ಕೊಂಡು ಹೋರಾಟ ಮಾಡಕ್ ಆಗಲ್ಲ. ಅದೇ ಹೋರಾಟ ಮಾಡ್ತಾ ಇರೋರಿಗೆ ನಾನು ಒಂದ್ ಕಿವಿ ಮಾತಾಡಕ್ ಇಷ್ಟಪಡ್ತೀನಿ ಸರ್. ಇಲ್ಲಿಂದ ಪ್ಯಾಲೆಸ್ತೈನ್ ಅಲ್ಲಿ ಆಗ್ತಾ ಇರುವಂತ ತೊಂದರೆಗೆ ಇಲ್ಲಿ ಕಂಡೋಲೆನ್ಸ್ ವ್ಯಕ್ತಪಡಿಸ್ತಾರೆ, ಇಲ್ಲಿ ಬಾವುಟಗಳು ಇಲ್ಲಿ ಪ್ಯಾಲೆಸ್ತೈನ್ಗೆ ಗೋಸ್ಕರ ಪರವಾಗಿ ಇಲ್ಲಿ ಹೋರಾಟ ಮಾಡ್ತಾರೆ ಸರ್. ಇಲ್ಲಿ ಆಗಿರುವಂತ ಹಿಂದೂಗಳು ಪರವಾಗಿ ನಿಂತ್ಕೊಂಡು ನಾವಿದೀವಿ ನಿಮ್ ಜೊತೆನಲ್ಲಿ ಅಂತ ನಾವ್ ಯಾವತ್ ನಿಂತ್ಕೊಂತೀವೋ ಅವತ್ತು ಇದಕ್ಕೆಲ್ಲ ಮುಕ್ತಿ ಸಿಗುತ್ತೆ. ಮತ್ತೆ ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ, ನಿನ್ನೆ ಆಗಿರುವಂತ ಕಾರ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಬಹಳ ಉತ್ತಮ ಕೆಲಸ ಮಾಡಿದೆ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದ್ರಲ್ಲಿ ಎಸ್ಪೆಷಲಿ ಇಬ್ಬರಿಗೆ ಅದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು. ಒಂದು ಸಂತೋಷ್ ಲಾಡ್ ಅವ್ರಿಗೆ ಹಾಗೂ ತೇಜಸ್ವಿ ಸೂರ್ಯ ಅವ್ರಿಗೆ. ಅವ್ರು ಅಲ್ಲಿ ನಿಂತ್ಕೊಂಡು ನಮ್ ಕೆಲಸ ಇದು ಅಂತ ಹೇಳ್ಬಿಟ್ಟು, ನಿಮ್ ಜೊತೆ ನಾವ್ ಇದೀವಿ, ನೀವು ಹೆದರ್ಬೇಡಿ ಅಂತ ಹೇಳ್ಬಿಟ್ಟು ನಮ್ ಜನನ ಅಲ್ಲಿಂದ ಕರ್ಕೊಂಡ್ ಬಂದಿರೋಕೆ ಎಲ್ಲಾ ಶತಾಯ ಗತಾಯ ಅವರೆಲ್ಲಾ ಪ್ರಯತ್ನಗಳು ಪಟ್ಟು ಅವ್ರು ಅಲ್ಲೇ ಇದ್ದು ಜೊತೆನಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಈ ಮೂಲಕ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ ಯೂಟ್ಯೂಬರ್ಸ್ಗೆ ಏನಾಗಿದೆ ಅಂದ್ರೆ, ಧರ್ಮಸ್ಥಳದ ಒಂದು ಇಶ್ಯೂ, ನಮ್ಮ ಧರ್ಮದ ಬಗ್ಗೆ ಯಾವ್ದೋ ಒಂದು ಇಶ್ಯೂ ಕಾಂಟ್ರವರ್ಸಿ ಇತ್ತು ಅಂದ್ರೆ ಅದನ್ನ ಕಾಂಟ್ರವರ್ಸಿ ಮಾಡಿ ಅಲ್ಲಿ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಜನಗಳನ್ನ ದಿಕ್ ತಪ್ಸೋದಿಕ್ಕೆ ನಮ್ ಯೂಟ್ಯೂಬರ್ಸ್ ಅಥವಾ ಬೇರೆ ಚಾನೆಲ್ಗಳು ಯಾವತ್ತು ಸದಾ ಸಿದ್ಧವಾಗಿರ್ತಾರೆ ಹೊರತು, ಇಂಥ ಇಶ್ಯೂ ಬಂದಾಗ ಎದ್ ನಿಂತ್ಕೊಂಡು ಎಲ್ರು ಅವರು ಒಟ್ಟಾಗಿ ಇದ್ರ ವಿರುದ್ಧವಾಗಿ ಅವರು ಪ್ರೋಗ್ರಾಮ್ಗಳು ಕೊಟ್ಟು ಸುಮಾರು ಜನ ಇದ್ದಾರೆ ಸರ್. ಸುಮಾರು ಜನ ಹಿಂದೂ ಪರ ಕಾರ್ಯಕರ್ತರುಗಳು, ಹಿಂದೂ ಪರ ಸಂಘಟನೆಗಳು, ಹಿಂದೂ ಪರ ಹೋರಾಟ ಮಾಡೋರು ಸುಮಾರು ಜನ ಇದಾರೆ. ಅವ್ರನ್ನ ಕವರ್ ಮಾಡಿ ಇವತ್ತೊಂದ್ ದಿವಸ, ಪ್ರತಿ ಸಲ, ಇವತ್ತು ಒಂದೇ ದಿವಸ ಅಲ್ಲ, ಇದು ನಿರಂತರವಾಗಿ ನಡೀತಾನೆ ಇರಬೇಕು. ಅವಾಗ ಮಾತ್ರ ಇದೆಲ್ಲದಕ್ಕೂ ಒಂದು ಅಂತ್ಯ ತರಕ್ ಸಾಧ್ಯ. ನಮ್ಮ ದೇಶದಲ್ಲಿ ಮುಟ್ಬೇಕು ಅಂದ್ರೆ ಅದು ಧೈರ್ಯ ಬೇಕು. ಆ ಧೈರ್ಯ ನಮ್ಗಿದೆ ಅಂತ ಮೊನ್ನೆ ತೋರ್ಸ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನ ಕರೆಕ್ಟ್ ಆಗಿ ಪ್ರತ್ಯುತ್ತರ ನಾವ್ ಇವತ್ತಿನ ದಿವಸ ಕೊಡ್ಲೇಬೇಕು. ನೆಕ್ಸ್ಟ್ ನಮ್ಮ ಮುಂದಿನ ತಲೆಮಾರುಗಳು ಇರೋವರೆಗೂ ಇಂಥ ಇಶ್ಯೂ ಭಾರತದಲ್ಲಿ ಒಬ್ಬ ಹಿಂದೂಗೆ ತೊಂದರೆ ಆಗ್ಬಾರ್ದು, ಆಗೋಂಗಿಲ್ಲ ಅಂತ ಒಂದು ಕೆಲಸ ಇವತ್ತೊಂದ್ ದಿವಸ ನಾವು ಮಾಡಿದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಮೋದಿ ಸರ್ಕಾರ ನಾವೇನ್ ನಂಬಿಕೆ ಇಟ್ಕೊಂಡಿದೀವಿ ಅವ್ರು ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗಳು ನೆಮ್ಮದಿಯಾಗಿ ನಿರಾತಂಕವಾಗಿ ಭಾರತದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಇವತ್ತು ಅಲ್ಲಾಯ್ತು, ನಾಳೆ ಬೆಂಗಳೂರಲ್ಲಿ ಆಗ್ಬೋದು, ಇನ್ನೊಂದ್ ದಿವಸ ಮಂಗಳೂರಲ್ಲಿ ಆಗ್ಬೋದು, ಹುಬ್ಳಿನಲ್ಲಿ ಆಗ್ಬೋದು, ಶಿವಮೊಗ್ಗದಲ್ಲಿ ಆಗ್ಬೋದು. ಎಲ್ಲಾಗುತ್ತೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ನಾವು ವ್ಯಕ್ತಪಡಿಸ್ತಾ ಇದ್ವಿ. ನನ್ನ ಹೆಸರು ವಿಶ್ವನಾಥ್, ಅಖಿಲ ಭಾರತ ಹಿಂದೂ ಮಹಾಸಭಾದ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಕರ್ನಾಟಕ.